ಹೊಸಕೋಟೆ ತಾಲೂಕಿನ ಹೊಸಕೋಟೆ ನಗರದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನ ವೀರ ಯೋಧರ ವಿಜಯ ಸ್ತಂಭ ಏನಿದೆ ಅದರ ಮೆರವಣಿಗೆ ಮೂಲಕ ನೂರಾರು ಜನರು ಭಾಗವಹಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಭೀಮಾ ಕೊರೆಗಾಂವ್ ವೀರ ಯೋಧರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು. ಮತ್ತೆ ಆ ಒಂದು ದಿವಸ ನಮಗೆ ವಿಜಯದ ದಿನ ಕೂಡ 1818ರಲ್ಲಿ ನಡೆದಂತ ಕೊರೆಗಾಂವ್ ಯುದ್ಧ, ಭೀಮಾ ನದಿಯ ದಂಡೆಯ ಮೇಲೆ ನಡೆದಂತ ಯುದ್ಧದಲ್ಲಿ 500 ಜನ ಮಹರ್ ಸೈನಿಕರು 30,000 ಪೇಶ್ವೆ ಸೈನ್ಯವನ್ನ ಸೋಲಿಸಿ ಈ ಶೋಷಿತ ಸಮಾಜಗಳಿಗೆ ಸ್ವಾಭಿಮಾನವನ್ನ, ಗೌರವವನ್ನ, ಘನತೆಯನ್ನ ತಂದುಕೊಂಡಂತ ದಿನ ಇವತ್ತು. ಈ ಕಾರ್ಯಕ್ರಮವನ್ನ ಆಯೋಜಿಸಿ ಅಂತ ತ್ಯಾಗ ಬಲಿದಾನ ಮಾಡಿದಂತ ವೀರ ಯೋಧರನ್ನ ಮತ್ತೆ ನಮಗಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ತಂದೆ ಪೆರಿಯಾರ್, ನಾರಾಯಣ ಗುರು, ಹಾಗೇನೆ ದಲಿತ ಚಳುವಳಿಯನ್ನ ಕಟ್ಟಿ ಈ ನಾಡಿನಲ್ಲಿ ಸ್ವಾಭಿಮಾನವನ್ನ, ಘನತೆಯನ್ನ ಬಿತ್ತಿದಂತ ದಲಿತ ಚಳುವಳಿಯ ನಾಯಕರಾದಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಚಂದ್ರಪ್ರಸಾದ್ ತ್ಯಾಗಿ, ಜಯಣ್ಣ, ಬೋಳಿಬಂಡಪ್ಪ, ಓ ಶ್ರೀಧರನ್, ಶಿವಣ್ಣ, ಇವರೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೊಳ್ತಕ್ಕಂಥ ದಿನ. ಇದು ಕೇವಲ ಕೊರೆಗಾಂವ್ ವಿಜಯೋತ್ಸವ ಒಂದೇ ಅಲ್ಲ, ಈ ಹೋರಾಟಗಾರರು ಕೂಡ ಇವತ್ತು ದಲಿತರ ಬಾಳಲ್ಲಿ, ಶೋಷಿತರ ಬಾಳಲ್ಲಿ ಒಂದಷ್ಟು ಬೆಳಕನ್ನ ತಂದಂಥವ್ರು. ಇವರನ್ನು ಕೂಡ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪನವರು ಭಾಗವಹಿಸಿದ್ರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿದ್ದರಾಜ್ ಅವರು ಭಾಗವಹಿಸಿದ್ರು, ನಮ್ಮ ದಲಿತ ಸೇನೆಯ ಜಿ ಆನಂದ್ರವರು, ಮತ್ತೆ ಅಹಿಂದ ರಕ್ಷಣಾ ಸಮಿತಿಯ ಕಿರಣ್ ರವರು, ಮತ್ತೆ ಭಾರತೀಯ ಸೇವಾ ಸಮಿತಿಯ ಶಿವಕುಮಾರ್ ಚಕ್ರವರ್ತಿ, ಮತ್ತೆ ಭಾರತೀಯ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಸಾವಿತ್ರಮ್ಮನವರು, ಮತ್ತೆ KSSDಯ ಲೋಕೇಶ್ ರವರು, ಮತ್ತೆ ಅನೇಕರು, ಶ್ರೀಕಾಂತ್ ರಾವಣ್, ಇಂಥ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕ ಮಹಾಜನಸೇನೆಯ ಮಂಜುನಾಥ್ ಅವರು, ಇನ್ನೂ ಹಲವಾರು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಚಾರವನ್ನ, ಕೊರೆಗಾಂವ್ ವಿಜಯೋತ್ಸವ ವಿಚಾರವನ್ನ, ಕೊರೆಗಾಂವ್ ವೀರ ಯೋಧರ ತ್ಯಾಗ ಬಲಿದಾನದ ವಿಚಾರವನ್ನ ನಮ್ಮ ಸಮಾಜದ ಯುವಕರಿಗೆ ತಿಳಿಸಬೇಕು. ಇದೊಂದು ಮನೆಯಲ್ಲೂ ಹಬ್ಬ ಆಗಬೇಕು. ಯಾಕೆ ನಾನು ಮನೆಯಲ್ಲಿ ಹಬ್ಬ ಆಗಬೇಕು ಅಂದ್ರೆ, ನಮಗೆ ಬಟ್ಟೆ ತೊಟ್ಕೊಳ್ಳೋ ಅವಕಾಶನೇ ಇರಲಿಲ್ಲ. ಹೊಸ ಬಟ್ಟೆ ತೊಟ್ಕೊಳ್ತಕ್ಕಂಥದ್ದು, ಹೊಸ ಮಡಿಕೆಯನ್ನ ಉಪಯೋಗಿಸ್ತಕ್ಕಂಥದ್ದು, ಅನ್ನ ಮಾಡಕ್ ನೀರು ಮುಟ್ತಕ್ಕಂಥ ಅವಕಾಶಗಳಿರ್ಲಿಲ್ಲ, ನಾವು ಊರೊಳಗಡೆ ಓಡಾಡ್ತಕ್ಕಂಥ ಅವಕಾಶಗಳಿರ್ಲಿಲ್ಲ. ಈ ಎಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದು ಕೊರೆಗಾಂವ್ ವೀರ ಯೋಧರು. ಇದು ನಮ್ಮ ಮನೆಗಳಲ್ಲಿ ಹಬ್ಬದ ರೀತಿ ಆಗಬೇಕು. ಇದು ನಾನು ಮೊನ್ನೆನೇ ಹೇಳಿದೆ, ಇದನ್ನ ಸರ್ಕಾರ ಈ ಸಾಮಾಜಿಕ ಪರಿವರ್ತನೆ, ಇವತ್ತು ಸಿದ್ದರಾಮಯ್ಯನವ್ರು ಏನು ಮಾತಾಡ್ತಿದ್ದಾರೆ, ಸಾಮಾಜಿಕ ಪರಿವರ್ತನೆ, ನಾನು ಬದಲಾವಣೆಗೋಸ್ಕರ ಇರ್ತಕ್ಕಂಥದ್ದು ಅಂತೇಳಿ, ಇದು ಕೂಡ ಒಂದು ಸಾಮಾಜಿಕ ಪರಿವರ್ತನೆಗಾಗಿ ನಡೆದಂತ ಹೋರಾಟ, ಯುದ್ಧ. ಇದನ್ನು ಕೂಡ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸಬೇಕು. ಇದು ಘನತೆ, ಗೌರವಕ್ಕೋಸ್ಕರ ಒಂದಷ್ಟು ಬದುಕನ್ನ, ಈಗ ಸಿದ್ದರಾಮಯ್ಯವರು ಹೇಳ್ತಾರೆ, ನಾವು ಅನ್ನವನ್ನ ಕೊಟ್ಟೆ, ಅನ್ನರಾಮಯ್ಯ, ನಾವು ಅನ್ನ ಹಸಿದವರಿಗೆ ಅನ್ನ ಕೊಟ್ಟಿದ್ದೀವಿ ಅಂತೇಳಿ. ಈ ವೀರ ಯೋಧರು ಶೋಷಿತ ಸಮಾಜಗಳು, ಯಾವ ನಿಕೃಷ್ಟವಾಗಿ ಬದುಕ್ತಕ್ಕಂಥ ಸಮಾಜಗಳಿಗೆ ಜೀವವನ್ನ ಕೊಟ್ಟಂತರು. ಅಂತ ಒಂದು ಘಟನೆಯನ್ನ, ಅಂತ ಒಂದು ಯುದ್ಧವನ್ನ ಸರ್ಕಾರಗಳು ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡೋದ್ರ ಮೂಲಕ ಇವರನ್ನ ನೆನೆಸ್ಕೊಳ್ತಕ್ಕಂಥ ಸಿದ್ದನಾಕ ಮತ್ತು ಅವರ ತಂಡವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನೆನೆಸ್ಕೊಳ್ತಕ್ಕಂಥ ವಿಚಾರವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾವು ಚಳುವಳಿಯ ಮುಖಂಡರುಗಳು ಒತ್ತಾಯವನ್ನ ಮಾಡ್ತೇವೆ.